ಹೊಸಕೋಟೆ ತಾಲೂಕಿನ ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬ ನಾಳೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ರು. ಯಾರು ಆರಾತುರಾಯಿ ತರಬಾರ್ದು, ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಮಾತ್ರ ಕೊಡಬೇಕು ನನ್ನ ಹುಟ್ಟುಹಬ್ಬಕ್ಕೆ ಅಂತೇಳಿ ಅವರೊಂದು ಸಂದೇಶ ಕೊಟ್ಟಿದ್ದು. ಅದರಂತೆ ನಾವು ಸುಮಾರು 13 ವರ್ಷಗಳಿಂದ ಅವ್ರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಗೌತಮ್ ಕಾಲೋನಿ ಮತ್ತು ಸಿದ್ಧಾರ್ಥ ನಗರ ಉಪ್ಪಾರಳ್ಳಿ ಶಾಲೆಯ ಎಲ್ಲ ನಮ್ಮ ಮಕ್ಕಳನ್ನ ಇವತ್ತು ಶೈಕ್ಷಣಿಕ ಪ್ರವಾಸವನ್ನ ನಮ್ಮ ಗಂಗಾಧರ್ ಮಾಸ್ಟರ್, ನಮ್ಮ ರಾಜಣ್ಣ ಮತ್ತು ನಮ್ಮ ನರಸಿಂಹ ಮತ್ತು ನಮ್ಮ ಮೇಡಮ್ ರೇಖಾ ಮೇಡಮ್ ನಿರ್ಮಲಾ ಮೇಡಮ್ ಅವ್ರ ಜೊತೆಯಲ್ಲಿ ಇವತ್ತು ಕಳ್ಸಿಕೊಡ್ತಾ ಇದೀವಿ. ಆ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ, ಮಕ್ಕಳು ಸಹ ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಾಗಿ ಬೆಳಿಬೇಕಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆಸಿ ಎರಡು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಜಾಂಬವ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌತಮ್ ಕಾಲೋನಿ ಮತ್ತೆ LPS ಉಪ್ಪಾರಹಳ್ಳಿ ಮತ್ತೆ ಸಿದ್ಧಾರ್ಥ ನಗರ 3 ಶಾಲೆಗಳನ್ನ ಒಳಗೊಂಡಂತೆ ಈ ದಿನಾಂಕ 1/12/2025 ಹಮ್ಮಿಕೊಂಡಿದ್ದು. ಈ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದ್ದು ಸುಮಾರು 13-14 ವರ್ಷಗಳಿಂದ ನಮಗೆ ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಪ್ರತಿ ವರ್ಷ ನಮಗೆ ಉಚಿತ ಶೈಕ್ಷಣಿಕ ಪ್ರವಾಸವನ್ನ ಮಾನ್ಯ ಶ್ರೀಯುತ ಸನ್ಮಾನ್ಯ ಸುಬ್ರಾಜ್ HM ಸುಬ್ಬಣ್ಣನವರು ನಮ್ಮ ಶಾಲೆ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡು ಪ್ರತಿ ವರ್ಷ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ, ಖುಷಿಯಾಗಿ ಮಕ್ಕಳು ಒಂದು ದಿವಸ 2 ದಿವಸ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ನಮಗೆ ನಾವು ಕೇಳಿದ ತಕ್ಷಣ ಅವರು ಖುಷಿಯಿಂದ ಒಪ್ಕೊಂಡ್ರು. ಅದೇ ರೀತಿ ಇವತ್ತು ಏನು ಶಾಲಾ ಪ್ರವಾಸ ಕೈಗೊಂಡಿದ್ದೀರಿ, ನಮ್ಮ ಮಾನ್ಯ ಶಾಸಕರಾದ ಶ್ರೀಯುತ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬ ನಾಳೆ ಇದೆ. ನಾವು 4-5ನೇ ತಾರೀಕು ಹೋಗ್ಬೇಕಂತ ಒಂದು ಪ್ಲಾನ್ ಇತ್ತು. ಸುಬ್ಬಣ್ಣವ್ರು ಬೇಡ, MLA ಅವ್ರ ಬರ್ತ್ಡೇ ದಿವಸನೇ ನೀವು ಹೋಗಿ ಅಂತೇಳಿ ಹೇಳಿದ್ದಕ್ಕೆ ನಾವು ಸಡನ್ ಆಗಿ ನಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡಿ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡು ಈ ಒಂದು ಪ್ರವಾಸವನ್ನ ಹೊರಟಿದ್ದೀರಿ. ಉಚಿತ ಪ್ರವಾಸವನ್ನ ನಮ್ಮ ಸುಬ್ಬಣ್ಣವರು ಪ್ರತಿ ವರ್ಷ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಈ ದಾನ ಧರ್ಮ ಅನ್ನೋದು ಮನಸ್ಸಲ್ಲಿ ಆತಂಕದಲ್ಲಿರ್ಬೇಕು. ನಮ್ಮಲ್ಲಿ ಎಷ್ಟೇ ಆಸ್ತಿ ಅಂತಸ್ತಿರ್ಲಿ ನಾವು ಹಿಂದೆ ಹಾಕೋದು ಯಾವುದೂ ಇಲ್ಲ. ದಾನ ಧರ್ಮ ಅನ್ನೋದೇ ನಮ್ಮ ಹಿಂದೆ ಬರ್ತಕ್ಕಂಥದ್ದು. ನಮ್ಮ ಮಕ್ಕಳು ಸುಬ್ಬಣ್ಣ ಅಂದ್ರೆ ಖುಷಿ. ಸರ್ ಸುಬ್ಬಣ್ಣ ಅವ್ರನ್ನ ಕೇಳಿದ್ರೆ ನಮ್ಗೆ ಅದೇ, ಆದ್ರೆ ಮಕ್ಕಳು ಬಿಡೋದಿಲ್ಲ. ಕೇಳಿ ನಮ್ಗೆ ಟೂರ್ ಫಿಕ್ಸ್ ಮಾಡಿ ಅಂತ 2 ದಿವಸ ಅಂತ ಫಿಕ್ಸ್ ಮಾಡಿದ್ರಿ. ಈ ಮಳೆ ಅದು ಇದು ಅಂತ ಹೇಳ್ಬಿಟ್ಟು ನಾವು ಒಂದು ದಿವಸಕ್ಕೆ ಇದಾಕೊಂಡ್ರಿ. ಆ ರೀತಿ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಶಾಲೆ ಮೇಲೆ ಮತ್ತೆ ನಮ್ಮೆಲ್ಲರ ಮೇಲೆ ಸಹ ಪ್ರೀತಿ ಇಟ್ಕೊಂಡು ಅವರು ಪ್ರತಿ ವರ್ಷ ನಮಗೆ ಉಚಿತ ಪ್ರವಾಸವನ್ನ ಹಮ್ಮಿಕೊಳ್ಳೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಮತ್ತೆ ಅವ್ರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನಷ್ಟು ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.